ಈಗ ನಮ್ದಕ್ಕೆ ಏನ್ ಮಾಡೋದು? बागलू तेगी मेरी जान बात सुनो रब्बा जान बात मेरी जान दिल बाटे तू प्यारी जान ಗೆಟಪ್ ಮೈಕಲ್ ಜಾಕ್ಸನ್ ತರನೇ ಇದೆಯಲ್ಲ ಕುರಿ. ಅಯ್ಯೋ ಅದಾಚ್ವೇತು, ನಾನು ಮೊನ್ನೆ ಸಂಡೆ ಬಜಾರ್ಲಿ ವಾಕಿಂಗ್ ಹೋಗ್ತಾ ಇದ್ದೆ. ಸರ್ ನಿಮ್ಗೆ ಸೆಟ್ ಆಗುತ್ತೆ ಅಂದ್ರು. ಏನ್ ಸೆಟ್ ಆಗ್ಬೋದು ಅನ್ಕೊಂಡು ಹೋದ್ರೆ ಅವ್ನ್ ಕರ್ದು ಈ ಬಟ್ಟೆ ಕೊಟ್ಟ. ನಾನು ಕೆರ್ದು ಬಾಯಿ ಬಡ್ಕೊಳ್ಳೋ ತರ ಆಗಿದೆ ಶ್ವೇತು. ಹೆಂಗಿತ್ತು ಶ್ವೇತು ನನ್ ಸ್ಟೆಪ್? ಆಕ್ಚುಲಿ ನಿಜ ಹೇಳ ಶ್ವೇತು, ಡಾನ್ಸ್ ಹೆಂಗಿತ್ತು ಅಂತಂದ್ರೆ ಡಾನ್ಸ್ಗೆ ಕರೋನಾ ಬಂದಂಗಿತ್ತು. ಶ್ವೇತು ಈ ಹೊಟ್ಟೆಗೆ ಅವಮಾನ. ಸೋ ಕ್ಯೂಟ್. ಇವತ್ತು ಆಕ್ಚುಲಿ ನನ್ನ ಫೇವ್ರೇಟ್ ರೌಂಡ್ ಇದು, ನನ್ನ ಪರ್ಸನಲ್ ಫೇವ್ರೇಟ್ ಡಾನ್ಸ್ ರೌಂಡ್. ಇದೇ ಜೋಶಲ್ಲಿ ನಾವು ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ ಅಲ್ಲ? ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಪ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Sadhguru Ayurveda Gram Floor Soap, Hudson Curd, Bima Jewelers since 1925, associate sponsors Koda Slavia, digital streaming partner Z5. ಇವತ್ತು ವೇದಿಕೆಯಲ್ಲಿ ಹೆಜ್ಜೆಗಳ ಸಂಭ್ರಮ ಆಗ್ತಾ ಇದೆ. ಜೋಡಿಯಾಗಿ ಕುಡಿದು ದಾಂಪತ್ಯವನ್ನ ಆನಂದಿಸ್ತಾ ಇದ್ದಾರೆ. ಸಪ್ತಪದಿ ತುಳಿದವರು ಇವತ್ತು ಜೊತೆಯಾಗಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಹೀರೋಯಿನ್ ಆಗಿ ಮಿಂಚುತ್ತಾ ಇದ್ದಾರೆ. ನಮ್ಮ ಜೋಡಿ ಮಹಲ್ ನಲ್ಲಿ ಇವತ್ತು ನಡೀತಾ ಇದೆ ಡಾನ್ಸ್ ಜೋಡಿ ಡಾನ್ಸ್. ಸಿಗ್ತಾರೆ ಅಂತ ಸ್ಟೆಪ್ ಅಲ್ಲೇ ಚಿಂದಿ ಉಡಾಯಿಸುವಂತ ಡಾನ್ಸ್ ದೀವಂತ ಅವರೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಲವ್ಲಿ ಸ್ಟಾರ್ ಅವರ ಜೊತೆ ಬರ್ತಾ ಇದ್ದಾರೆ. ಹಾವ ಭಾವದಲ್ಲೇ ಕಂಗೊಳಿಸೋ ನಾಟ್ಯ ಸುಂದರಿ, ನವಿಲಿಗೆ ಕಣ್ಣಲ್ಲೇ ಕೊರಿಯೋಗ್ರಫಿ ಮಾಡೋ ಮಯೂರಿ, ಗೆಜ್ಜೆ ಇಲ್ಲದಿದ್ದರೂ ಲಜ್ಜೆಯಲ್ಲೇ ಹುಚ್ಚೆಬ್ಬಿಸೋ ಕುಣಿತಕ್ಕೆ ಮಾದರಿ. ಸ್ವಾಗತಿಸಿ ನಮ್ಮ ಅಚ್ಚುಮೆಚ್ಚಿನ ಸಹೋದರಿ ಮಾಳವಿ ಅಕ್ಕ. ಎಲ್ಲೋದ್ರು ಸಿಗ್ತಾರೆ, ಬಿಚ್ಚೋರೆ ಸಿಗ್ತಾರೆ, ಯಾಕೆ ನಗ್ತಾರೆ ಸುಮ್ಮನೆ ನಗ್ತಾರೆ, ಬಿಚ್ಚೋರು ನಗ್ತಾರೆ, ಯಾಕೆ ಸಿಗ್ತಾರೆ ಎಲ್ಲೋದ್ರು ಸಿಗ್ತಾರೆ, ಬಿಚ್ಚೋರೆ ಸಿಗ್ತಾರೆ, ಯಾಕೆ ನಗ್ತಾರೆ ಸುಮ್ಮನೆ ನಗ್ತಾರೆ, ಬಿಚ್ಚೋರು ನಗ್ತಾರೆ, ಯಾಕೆ ಹುಚ್ಚು ಪ್ರೇಮವ ಮೆಚ್ಚೋ ಮಾನವ ಹಿಂಗೇನೆ ಶಿವ ರಾಮಯ್ಯ ಉಸ್ತಪ ಪ್ರೀತ್ಸೋನೆ ಉಸ್ತಾದು ಮಪ ಇದ್ದಕ್ಕಿದ್ದಂಗೆ ಹೇಳ್ತಿದ್ದೋ ಏನಕ್ಕೆ ಸೈ ಅಂತಿದ್ದೋ. ಸಿಗ್ತಾರೆ ಎಲ್ಲೋದ್ರು ಸಿಗ್ತಾರೆ, ಪ್ರೀತ್ಸೋನೆ ಸಿಗ್ತಾರೆ, ಯಾಕೆ ನಗ್ತಾರೆ ಸುಮ್ಮನೆ ನಗ್ತಾರೆ, ಪ್ರೀತ್ಸೋರು ನಗ್ತಾರೆ, ಯಾಕೆ. ಅಲ್ಲ, ಏನ್ ನನಗಿಂತ ಡ್ಯಾನ್ಸ್ ಮಾಡ್ತೀರಾ ನೀವು? ಇಲ್ಲ, ನೀವೇ ಮಾಸ್ಟರ್ ಅಲ್ವಾ ನಮ್ಗೆ? ಹಲೋ, ಈಗ ನೋಡೇ ಬೇಡ ಯಾರು ಸಕಲಾಗಿ ಡಾನ್ಸ್ ಮಾಡ್ತಾರೆ ಅಂತ. ಬಿಕಾಸ್ ನನಗೆ ನನ್ನ ಬೇಬಿ ಮೇಲೆ ಫುಲ್ ಕಾನ್ಫಿಡೆನ್ಸ್. ನಾನು ಸುಮ್ಮನೆ ಫ್ಲೋ ಹೇಳಿದ್ದೆ. ಹೇಳಿದ ಮೇಲೆ ಆಗ್ಲೇಬೇಕು ಮ್ಯೂಸಿಕ್.
ಅಲ್ಲ ನಾನಲ್ಲಿ ಶವಾಸನ ಮಾಡ್ಕೊಂಡು ಉರುಳಾಡ್ತಿದ್ರೆ ನೀವಿಬ್ರು ಸೈಡಲ್ಲಿ ಏನ್ ಮಾಡ್ತಿದ್ರಿ? ಅಲ್ಲ ಡ್ಯಾನ್ಸ್ ಮಾಡು ಅಂತ ಹೇಳಿದ್ರು ಅವರು, ಶವಾಸನ ಮಾಡು ಅಂತ ಹೇಳಿದ್ರು. ಅಲ್ಲ ಈ ಬ್ರೇಕ್ ಡ್ಯಾನ್ಸ್ ಕೇಳಿದೀನಿ, ನೆಲ ಬ್ರೇಕ್ ಮಾಡೋ ಡ್ಯಾನ್ಸ್ ಇವತ್ತೇ ನೋಡಿದ್ ನಾನು. ಅಲ್ವಾ? ಇದು ಈಗ ಬಂದಿರೋದು ಮೇಡಮ್, ಈಗ ಟ್ರೆಂಡ್. ಯಾರು ಶುರು ಮಾಡ್ರೋ ಟ್ರೆಂಡ್ ಅದು? ನಾನ್ ಶುರು. ಆಕ್ಚುಲಿ ಕುರಿ ನಿಜವಾಗ್ಲೂ ಒಂದ್ ಒಳ್ಳೆ ಮಾತನ್ನ ಹೇಳಿದ್ರು. ನವಿಲಿಗೆ ಕಣ್ಣಲ್ಲೇ ಕೊರಿಯೋಗ್ರಫಿ ಮಾಡುವಂತ ನಾಟ್ಯ ಮಯೂರಿ ನಮ್ಮ ಮಾಳ್ವಿಕಮ್ಮ ಅಂತ. ಇದು ನಮ್ಮಿಬ್ಬರಿಗೆ ಇದ್ದಿದ್ದು, ನೀವೇನ್ ಮಾಡಿ? ಸಾರಿ ಅಲ್ಲ ಸಾಂಗ್ ಅಂತಲ್ಲ, ನಾವು ಮೂಡಲ್ಲಿ ಆಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ಇಬ್ರು, ಎಕ್ಸ್ಟ್ರಾಡಿನರಿ. ಮಾಳ್ವಿಕಾ ಅಮ್ಮ, ಇವತ್ತು ನಮ್ಮ ಜೋಡಿಗಳೆಲ್ಲ ವೇದಿಕೆ ಮೇಲೆ ಬಂದು ಹೆಜ್ಜೆ ಆಗ್ತಿದ್ದಾರೆ ಜೊತೆಯಾಗಿ. ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮ್ಗೆ? ನನಗೆ ಬಹಳ ಕುತೂಹಲ ಇದೆ, ಯಾರು ಹೇಗೆ ನೃತ್ಯ ಮಾಡ್ತಾರೆ ಅಂತ. ಡ್ಯಾನ್ಸ್ ಮಾಡೋದು ಅನ್ನೋದು ಎಲ್ಲರೂ ಮಾಡಬಹುದು, ಎಲ್ಲರೂ ಮಾಡಬೇಕು ಅಂತ ನನಗನ್ಸುತ್ತೆ. ನಮ್ಮ ಹೃದಯದಲ್ಲಿರೋ ಪ್ರೀತಿ ಉತ್ಸಾಹ ಎಲ್ಲವನ್ನು ತೋರ್ಪಡಿಸ್ಕೊಳ್ಳೋದು ಡ್ಯಾನ್ಸ್. ಬಹಳ ಕುತೂಹಲ ಇದೆ ನನಗೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರು ನಿರಾಸೆ ಮಾಡಬಾರ್ದು. ಹೌ ಸ್ವೀಟ್, ವೆರಿ ನೈಸ್. ಅಂಡ್ ಪ್ರೇಮ್ ಅವರೇ, ನಮ್ಮ ಜೋಡಿಗಳೆಲ್ಲಾನು ಸಹ ಡ್ಯಾನ್ಸ್ ಮಾಡೋದ್ರಲ್ಲಿರ್ಬೋದು, ಆಕ್ಟಿಂಗ್ ಮಾಡೋದ್ರಲ್ಲಿರ್ಬೋದು, ಎಲ್ಲದರಲ್ಲೂ ಎತ್ತಿದ ಕೈಗಳ. ನಮ್ಮ ಜೋಡಿ ನಂಬರ್ 1 ವೇದಿಕೆ ಏನಿದೆ, ಇಲ್ಲಿ ಬಂತು ಅಂದ್ರೆ ಅವ್ರ ಮನಸ್ಸಲ್ಲಿ ಏನೇನು ಆಸೆ ಆಕಾಂಕ್ಷೆ ಎಲ್ಲಾನು ಓಪನ್ ಅಪ್ ಆಗೋದಕ್ಕೆ ಇದೊಂದು ಅದ್ಭುತವಾದಂಥ ವೇದಿಕೆ. ಸೊ ಎಲ್ಲರೂ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ವೆರಿ ನೈಸ್. ಈ ಮ್ಯಾಜಿಕ್ ಅನ್ನ ನಾವೆಲ್ಲರೂ ಕಣ್ ತುಂಬಿಕೊಳ್ಳೋಣ. ಶುರು ಮಾಡೋಣ ಇಂದಿನ ರೌಂಡ್ ಡಾನ್ಸ್ ಜೋಡಿ ಡಾನ್ಸ್. ಅಂಡ್ ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಮ್ಮ ಬದುಕಿನ ಕ್ಷಣಗಳನ್ನ ನೃತ್ಯದಿಂದ ಸಂಭ್ರಮಿಸೋದಿಕ್ಕೆ, ಕಲರ್ಫುಲ್ ಆಗಿ ಕುಣಿತವನ್ನೇ ಕುಣಿಸೋದಿಕ್ಕೆ ರೆಡಿಯಾಗಿ ಬಂದಿರುವಂತಹ ನಮ್ಮೆಲ್ಲ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಡಾನ್ಸ್ ಜೋಡಿ ಡಾನ್ಸ್ ರೌಂಡ್. ನನಗಂತೂ ಇವತ್ತು ತುಂಬಾ ಕ್ಯೂರಿಯಾಸಿಟಿ ಇದೆ, ನಮ್ಮ ಜೋಡಿಗಳೆಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬನ್ನಿ ಈಗ ಶುರು ಮಾಡೋಣ. ಲೆಟ್ಸ್ ವೆಲ್ಕಮ್ KGF ಮೂವಿನ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ತೋರ್ಸೋದಕ್ಕೆ ಅಂತ ಬರ್ತಾ ಇದ್ದಾರೆ ಸುಲ್ತಾನ್ಪುರದ ಹುಲಿ ಜೋಡಿ ಸದಾನಂದ್ ಹಾಗೂ ನೇತ್ರಾವತಿ. ಹೊಡೆಯಕ್ಕೆ ಅಂತ ಒಬ್ಬ ರಾಕಿ ನುಡ್ಸಿದ್ವಿ. ಈ ರಾಕಿ ಹೊಡೆಯಕ್ಕೆ ಇನ್ನೊಬ್ಬ ರಾಕಿ ನುಡ್ಸಕ್ಕಾಗಲ್ವಾ? ನಮ್ಮಪ್ಪನ ಕೈಲೇ ಆಗಿಲ್ಲ ಅಂದರೆ ನಮ್ಮ ಪ್ರಾಣಿಗೆ ಇನ್ಯಾವನ ಕೈಲೂ ಆಗಲ್ಲ. ಮಲಮ್ಮ, ರಾಣಿ ತರ ನೋಡ್ಕೋತೀನಂತ ಬಾಯಲ್ಲಿ ಹೇಳೋದಲ್ಲ, ನನಗೆ ಶೆಕೆ ಆಗ್ತಿದೆ. ಹೋಗಿ ಬೀಸಣಿನಾದ್ರು ತಗೋಬಾ, ಎಲ್ಲ ಇವ್ರ ಕಂಟ್ರೋಲಲ್ಲೇ ಇರಲ್ಲ. ಏ ಮಲ್ಲಮ್ಮ, ಹಪ್ಪಳ ಹುಷಾರು. ನೆರಳಾಗಿರುವೆನಾ ಮನದ
ಸುಲ್ತಾನಪುರದ ಹುಲಿ ಜೋಡಿ ನಮ್ಮ ಸದಾನಂದ್ ನೇತ್ರಾವತಿ ಅವರು ರಾಕಿ ಬೈ ಗೆಟಪ್ ನಲ್ಲಿ ಆಹಾ ಏನ್ ಚಾಪರ್ ಅಲ್ಲಿ ಎಂಟ್ರಿ ಏನು, ಹೀರೋ ರೇಂಜ್ ಏನು, ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ಆ ಹೀರೋಯಿಸಮ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದ್ರು ನಮ್ಮ ಸದಾನಂದ್ ಅವರು. ಬೈ ದ ವೇ ಕುರಿ ನನ್ ಜೊತೆನೆ ಬಂದ್ರು. ಎಲ್ಲಿ ಕುರಿ ನೋಡಿದ್ರ ಯಾರಾದ್ರು? ಒಂದು ಸುಲ್ತಾನಪುರದ ಹುಲಿಯಪ್ಪ, ಇನ್ನೊಂದು ಸುಲ್ತಾನಪುರದ ಕುರಿ. ಸಖತ್ತಾಗಿ ಹೇಳ್ದೆ. ನೀನು ಎತ್ತಕ್ಕೋದಲ್ಲ ಸೊಂಟ ಗಿಂಟ ಉಳುಕ್ಲಿಲ್ವೇನೋ? ಮುಕ್ಕರಿತಾ ಇದ್ದಲ್ಲ ಎತ್ತಕ್ಕೆ. ನಾನು ಎತ್ತದೇ ಇಲ್ಲ ಅಂದೆ ರುದ್ರ ಮಾಸ್ಟರ್. ಸರ್ ಎತ್ತಿದ್ರೆ ಫೀಲ್ ಬರೋದು ಅಂದ್ರು. ನೀನ್ ಸಖತ್ತಾಗಿ ಫೀಲ್ ಮಾಡ್ಕೊಂಡು ಮುಕ್ಕರ್ಕೊಂಡು ಎತ್ತಿದ್ದಂತ ದಾಡಿ ಮಧ್ಯದಲ್ಲೂ ನೀನ್ ಮುಕ್ಕರಿಯೋದ್ ಗೊತ್ತಾಯ್ತು. ನೋಡಿ ಸರ್, ಅಷ್ಟು ಸೂಕ್ಷ್ಮ ಅಬ್ಸರ್ವೇಷನ್ ಮಾಡಿದಿರಿ ನೀವು. ಈಗ ನನ್ನೊಂದು ರಿಕ್ವೆಸ್ಟ್ ಆಯ್ತಾ, ಒಂದೇ ಒಂದು ಚಿಕ್ಕ ಟಾಸ್ಕ್ ಮಾಡೋಣ ಅಲ್ವಾ? ಎಲ್ಲರಿಗೂ ಅವರ ಪಾರ್ಟ್ನರ್ಸ್ ಹೆಂಗೆ ಅಂದ್ರೆ ಫೆದರ್ ಲೈಟ್ ತರ ಇರ್ತಾರೆ ಅಂತ ಅಲ್ವಾ? ಈಗ ಅಲ್ಲಲ್ಲೇ ನಿಂತ್ಕೊಂಡು ಎಲ್ಲರೂ ಅವ್ರವ್ರ ಪಾರ್ಟ್ನರ್ಸ್ ನ ಎತ್ಕೋಬೇಕಂತೆ. ಅಲ್ಲಿ ಕಷ್ಟ ಆಗುತ್ತೆ, ಸ್ಟೇಜ್ ಮೇಲೆ ಬಂದ್ಬಿಡಿ ಒಬ್ಬೊಬ್ರು. ಯಾವ ತರ ನಿಮ್ಮ ಪಾರ್ಟ್ನರ್ಸ್ ನ ಎತ್ಬೇಕು ಅಂತ ಆ ಫೀಲ್ ನಾನ್ ತೋರಿಸ್ತೀನಿ. ಆಂಕರ್ ಡ್ಯೂಟಿ ಶೋಯ್ತು, ಕೆಲಸ ಅಂದಲೆ ಕೆಲ್ಸದ ರೀತಿ ನೋಡ್ಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಹೋಗಿಪ್ಪ ಕೂತ್ಕೊಳ್ಳಿ. ಅಲ್ಲ ಸಂಜು, ನೀನ್ ಯಾಕೋ ಪಲ್ಲವಿನ ಎತ್ತಲಿಲ್ಲ? ಎಲ್ಲರೂ ಹೆಣ್ಮಕ್ಳು ಗಂಡಸರು ಎತ್ತಾರೆ, ಗಂಡಸರು ಹೆಣ್ಮಕ್ಳು ಎತ್ತಬೇಕು ಜೀವನದಾಗ. ಅವೆಲ್ಲ ನಮ್ಗೆ ಗೊತ್ತಿಲ್ಲ, ನೀನ್ ಡ್ಯಾನ್ಸರ್ ತಾನೆ. ಮಾಡು. ಅಲ್ಲ, ಇನ್ನೊಂದು ವರ್ಷದಾಗ ಅವ ಖುಷಿನ ಎತ್ತ ಅಂತವ್ರಿ. ಸಂಜು ಟ್ರೈ. ಕಮಾನ್ ಸಂಜು. ವೆರಿ ಗುಡ್. ಥ್ಯಾಂಕ್ ಯು ಸಂಜು. ಸದಾನಂದ್ ನೇತ್ರಾವತಿ ಅವರ ಈ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಮಾಲ್ವಿಕಾಮನ ಕೇಳೋಣ. ಮಾಲ್ವಿಕಾಮ, ಇದ್ರಲ್ಲಿ ಪ್ರಯತ್ನ ನಮ್ಮ ಸದಾನಂದಂಗಿಂತ ನೇತ್ರ ಜಾಸ್ತಿ ಇತ್ತು ಅಂತ ನನಗನ್ನಿಸ್ತು. ಸದಾನಂದ್ ಹೆಂಗಿತ್ತು ಅಂದ್ರೆ ಶೇವಿಂಗ್ ಮಾಡ್ಸಕ್ ಕಟಿಂಗ್ ಶಾಪ್ ಹುಡ್ಕೊಂಡು ಓಡಾಡ್ದಂಗಿತ್ತು ಹಿಂಗೆ.
ಸರ್ ಇಲ್ಲ ನಾನು ಹೀರೋ ಕ್ಯಾರೆಕ್ಟರ್ ಅಲ್ಲಿ ಇದ್ದೆ ನಾನು. ಹೌದಾ? ಹ್ಞೂ ಮೇಡಮ್, ಅವಳಂಗೆ ಹೇಳ್ಕೊಂಡೇ ಮಾಡ್ಬೇಕಿತ್ತು. ಇಲ್ಲ ಮೇಡಮ್, ಇವರೇ ಹೇಳ್ತಾರಿ ಹೋಗಿ ಇಲ್ರಿ ನಂಗೆ ಡ್ಯಾನ್ಸ್ ಬರಂಗಿಲ್ಲ, ಜಸ್ಟ್ ಅಡ್ಡಾಡೋದ್ರಿ. ನೋಡಿದ್ಯಾ ಕಳ್ಳ. ಮೇಡಮ್ ನಾನು ಸಾಕಷ್ಟು ಡ್ಯಾನ್ಸ್ಗಳನ್ನು ಮಾಡಿ ಬಿಟ್ಬಿಟ್ಟಿದ್ದೀನಿ ಪಾಪ. ಇವಳು ಹೊಸಬ್ಲು, ಅವಕಾಶ ಕೊಡಿಸ್ತಾ ಇದ್ದೀನಿ. ಅದರ್ವೈಸ್ ನೇತ್ರ ತುಂಬಾ ಚೆನ್ನಾಗಿ ನೀನು ಮಾಡಿದೆ ಡ್ಯಾನ್ಸ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ ಪ್ರೇಮ್ ಅವರೇ. ಸದಾ ನಿನ್ನ ಎಂಟ್ರಿ ಸಖತ್ತಾಗಿತ್ತು ಕಣ. ಥ್ಯಾಂಕ್ ಯು ಸರ್. ಆ ಗೆಟಪ್ ಚೆನ್ನಾಗಿ ಸೂಟ್ ಆಗಿದೆ ನಿನಗೆ. ಚೆನ್ನಾಗಿತ್ತು ನೇತ್ರ, ಚೆನ್ನಾಗಿ ಮಾಡಿದೆ ಡ್ಯಾನ್ಸ್. Thank you, thank you. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ. ಓಕೆ, ಒಟ್ಟಲ್ಲಿ ನೇತ್ರಾವತಿಗೆ ಒಂದು ಸ್ಪೆಷಲ್ ಚಪ್ಪಾಳೆ ಬರಲೇಬೇಕು. ಅಯ್ಯೋ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಅಂತ ವೇದಿಕೆಯಲ್ಲಿ ನಗ್ನಗ್ತಾ ಹೆಜ್ಜೆ ಹಾಕೋದಕ್ಕೆ ಅಂತ ಬರ್ತಾ ಇದ್ದಾರೆ. ಸ್ವಾಗತಿಸಿ ಅನುಭವಿ ಹಾಗೂ ಹಿರಿಯ ಜೋಡಿಗಳು ಯಶವಂತ್ ಸತೀಶ್ ಪಾಂಡೆ ಸರ್ ಹಾಗೂ ಮಾಲತಿ ಸತೀಶ್ ಪಾಂಡೆ ಅಮ್ಮ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡಿದು ನಾ ಬರುವಾಗ ಹೊಡಿತೀವಿ ನಿಂತು ಕಿಡಿಕ್ಯಾಗ. ಓಣಿ ಹಿಡಿದು ನಾ ಬರುವಾಗ ಹೊಡಿತೀವಿ ನಿಂತು ಕಿಡಿಕ್ಯಾಗ. ನನ್ನ ಸಾಕ ನಿನ್ನ ಮ್ಯಾಗ, ಸಾಕ ನಿನ್ನ ಮ್ಯಾಗ. ಮುಟ್ಟ ಮಾಡಿದಿ ಮನದಾಗ ಮನದಾಗ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಹೆಜ್ಜೆ ಚೈನ ಕಾಲಾಗ ಹಾಕೊಂಡ ನಡೆವಾಗ. ದೇವಲೋಕದಿಂದ ಅಪ್ಸರಧರೆಗೆ ಇಳಿದು ಬಂದಂಗ. ಹೆಜ್ಜೆ ಚೈನ ಕಾಲಾಗ ಹಾಕೊಂಡ ನಡೆವಾಗ. ದೇವಲೋಕದಿಂದ ಅಪ್ಸರಧರೆಗೆ ಇಳಿದು ಬಂದಂಗ. ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ಮತ್ತ ಕೂಡದು ಯಾವಾಗ ಮನಸ್ಸಾತ ನಿನ್ನ ಮ್ಯಾಗ. ಬಸವಣ್ಣನ ಜಾತ್ರಾಗ ಕುಂಭ ಹೊತ್ತು ತಲೆ ಮ್ಯಾಗ. ಓಣಿ ಹಿಡಿದು ನೀ ಬರುವಾಗ ನವಿಲು ನಡಿಗೆ ನಡೆದಂಗ. ಬಸವಣ್ಣನ ಜಾತ್ರಾಗ ಕುಂಭ ಹೊತ್ತು ತಲೆ ಮ್ಯಾಗ. ಓಣಿ ಹಿಡಿದು ನೀ ಬರುವಾಗ ನವಿಲು ನಡಿಗೆ ನಡೆದಂಗ. ನಿನ್ನ ರೂಪ ನನ್ನ ಕಣ್ಣಾಗ ಸಿಡಿದು ಹೊಡೆದಂಗಾತ ನನ್ನ ಎದೆಯಾಗ. ನಿನ್ನ ರೂಪ ನನ್ನ ಕಣ್ಣಾಗ ಸಿಡಿದು ಹೊಡೆದಂಗಾತ ನನ್ನ ಎದೆಯಾಗ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. 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 ಓಣಿ ಹಿಡಿದು ನಾ ಬರುವಾಗ ಹೊಡಿತಿದ್ದಿ ನಿಂತು ಕಿಡಿಕ್ಯಾಗ. ಓಣಿ ಹಿಡಿದು ನಾ ಬರುವಾಗ ಹೊಡಿತಿದ್ದಿ ನಿಂತು ಕಿಡಿಕ್ಯಾಗ. ಏನ್ ಸರ್ ಇದು? ಮನಸಾತು ನಿನ್ನ ಮೇಲೆ ಅಂತ ಹೆಂಡತಿ ಜೊತೆ ಕೊಂಡಿದ್ದು ಆಹಾ ಸಖತ್ತಾಗಿತ್ತು. ನೀವು ಯಾರನ್ನ ನೆನ್ಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಿ? ಎಷ್ಟು ಹೆಸರು ಹೇಳಿ ದೋಸ್ತ. ಇವತ್ ಬಾಯ್ಬಿಟ್ರು ಇಷ್ಟ ಎಪಿಸೋಡ್ ಆದ್ಮೇಲೆ ಎಷ್ಟು ಹೆಸರು ಹೇಳೋ ದೋಸ್ತ ಅಂತ. ಅಮೇಜಿಂಗ್ ಆಗಿತ್ತಲ್ಲ, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬಟ್ ಆಕ್ಚುಲಿ ನನಗೆ ನಾನು ಇವ್ರು ಇದನ್ನ ಹಾಡ್ಕೊಟ್ಟಾಗ ನಂಗನಿಸ್ತು ನಾವು ಇಬ್ರು ಹಂಗ್ ಮಾಡ್ಬೋದ ಈ ತರ ಡಾನ್ಸ್ ಅಂದ್ರೆ
ನಮ್ಮ ಏಜ್ ನಮ್ ಮೊದಲೇ ಡಾನ್ಸ್ ಬರಲ್ಲ. ಮೇಡಮ್ ಹೇಳಿದ್ರಲ್ಲ, ಬರ್ಲಿಲ್ಲ ಅಂದ್ರೆ ನೋಡ್ಬೇಕು, ಆಡ್ಲಿಕ್ಕೆ ಬರ್ಲಿಲ್ಲ ಕೇಳಿಸ್ಕೋಬೇಕು ಅಂತ. ಹಂಗೆ ನಾ ಬರಲ್ಲಪ್ಪ ಈ ತರ ಡಾನ್ಸು. ನಂಗೆ ಯಾವ್ದಾರು ಒಂದು ರೆಟ್ರೋ ತರದ್ದು ಹಳೆ ಸ್ಟೈಲ್ ಇರುತ್ತಲ್ಲ, ಸುಮ್ನೆ ಓಡ್ ಹೋಗೋದು, ರಾಜ್ಕುಮಾರ್ ಕಲ್ಪನಾ ಆ ತರದ್ದೆಲ್ಲ ಇದ್ರೆ ಕೊಡಿ, ನಾವೇನೋ ಒಂದು ಯಾರು ಹಿಂಗ್ ಡಾನ್ಸ್ ಬರಲ್ಲ ಅಂತ ಹೇಳ್ತಾರೆ, ಅವರೇ ಚೆನ್ನಾಗಿ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಚುಮ್ಮಾಗ್ಬಿಡ್ತಾರೆ ಅವರು. ಹೌದು, ಎಷ್ಟು ಚೆನ್ನಾಗಿ ಎಷ್ಟು ಗ್ರೇಸ್ ಆಗಿ ಡಾನ್ಸ್ ಮಾಡಿದ್ರಿ ಅಂದ್ರೆ ನೀವು, ಅಷ್ಟು ಗ್ರೇಸ್ಫುಲ್ ಇತ್ತು ಮೂಮೆಂಟ್ಸ್. ಅದು ಭಾಷೆ, ಹಾಡು, ಸೊಗಡು ಎಲ್ಲಾನು ನಿಮ್ಮ ಇಬ್ಬರಿಗೆ ಜೋಡಿಗೆ ಹೇಳಿ ಮಾಡಿಸ್ದಂಗಿತ್ತು. ಇಬ್ರು ಅಷ್ಟೇ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಅದ್ರಲ್ಲೂ ಮಾಲತಿ ಮೇಡಮ್ ನೀವಂತೂ ಇಬ್ರಲ್ಲೂ ಒಂದು 21 ಒಂದು 18 ಕುತ್ಕೊಂಡಂಗಿತ್ತು. ನಾಟ್ ಮೋರ್ ದನ್ ದಟ್. ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಾಲ್ವಿಕಮ್ಮ, ನನಗೆ ಅದು ಇಷ್ಟ ಆಯ್ತಾ ಮೈಲ್ಗಲ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ವಂಡರ್ಫುಲ್ ಕಾನ್ಸೆಪ್ಟ್. ಥ್ಯಾಂಕ್ಸ್ ಟು ಎಂಟೈರ್ ಟೀಮ್. ನಿಮ್ಮಿಬ್ರು ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೆರಿ ಕಲರ್ಫುಲ್. ನಾನು ನೀವು ಇಷ್ಟ ಮಟ್ಟಿಗೆ ನೀವು ಡಾನ್ಸ್ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲ, ನಾವು ಸುಮಾರು 35-40 ವರ್ಷ ಆಯ್ತು ನಾನು ಈ ತರ ಕುಣದೇ ಇಲ್ಲ. ಆಕ್ಚುಲಿ ನನ್ಗೆ ಆಶ್ಚರ್ಯ ಹಿಂಗ್ ಕುಣಿತೀನಿ ಅಂತ. ಅದು ಜೋಡಿ ನಂಬರ್ 1 ವೇದಿಕೆಯ ಒಂದು ಮಹಿಮೆ ಅದು. ನೋಡಿ ನೀವು ಡಾನ್ಸ್ ಮಾಡಿದ್ರಿ ಮೇಡಮ್. ನವಿಲುಗಳು ನಡಿಬಾರ್ದು, ಕುಣಿಬೇಕು, ಅದಕ್ಕೆ ವೇದಿಕೆ ಇರೋದು. ಇನ್ಮೇಲೆಲ್ಲ ಮನೇಲಿ ಹಂಗೆ ಏನಾದ್ರು ತಿಂಡಿ ತಗಬಾ ಮಾಲ್ತಿ ಅಂದ್ರೆ ನನ್ನ ಗೆಳತಿ ಯಾವಾಗ ತರ್ತಿ, ತಿಂಡಿ ಯಾವಾಗ ತರ್ತಿ. ಅವ್ರು ಒಂದೇ ಒಂದು ಮೂವ್ಮೆಂಟ್ ಮರೀಲಿಲ್ಲ, ಬಿಡ್ಲಿಲ್ಲ. ಏನ್ ಹೇಳ್ಕೊಟ್ಟಿದ್ರು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಕಾಲ್ಗೆಜ್ಜೆ ಹಿಂಗ್ ತಗೊಂಡ್ ಹಿಂಗ್ ನಡೆದಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಅದು ಹೆಜ್ಜೆ ಚೈನ ಕಾಲಾಗ ಹಾಕೊಂಡ ನೀ ನಡೆವಾಗ ದೇವಲೋಕದಿಂದ ಅಪ್ಸರಧರೆಗೆ ಇಳಿದು ಬಂದಂಗ. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಾನು ಯಾಕೆ ಇಷ್ಟೊಂದು ಇದನ್ನೆಲ್ಲ ಬಿಡ್ಬಿಡಿಯಾಗಿ ಹೇಳ್ತಾ ಇದ್ದೀನಿ ಅಂತ. ಎಲ್ಲಾ ಮೂಮೆಂಟ್ಸು ಚೆನ್ನಾಗಿತ್ತು. ನಿಮ್ಮ ಉತ್ಸಾಹಕ್ಕೆ ಅಭಿನಂದನೆಗಳು. ಇವರು ಒಳ್ಳೆ ಕಾಮೆಂಟ್ಸ್ ಬಂತು, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರೆ. ಇವ್ರು ಹೇಳಿದ್ರು ನಮ್ಗೆ ಒಂದ್ ಸ್ವಲ್ಪ ಆಗಿನ ಕಾಲದ ಹಾಡು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ. ಈ ಕ್ಷಣದಲ್ಲಿ ಒಂದು ಸ್ಪೆಷಲ್ ಆಗಿರುವಂತ ಸಾಂಗ್ ಬರುತ್ತೆ. ಆ ಸಾಂಗ್ಗೆ ಆನ್ ದ ಸ್ಪಾಟ್ ನೀವಿಬ್ರು ಡಾನ್ಸ್ ಮಾಡ್ಬೇಕು. ಸೂಪರ್ ಮ್ಯೂಸಿಕ್. ಸರ್ ಮೇಡಮ್ ಮಾಡಿದ ಸಾಂಗು ನನ್ನ ಗೆಳತಿ ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ರೆಡಿ ಆಗಿರ್ತಕ್ಕಂಥದ್ದು. ಹಳ್ಳಿಯವರು ಮಾಡಿರೋರು ಮೇಡಮ್. ಅದನ್ನಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸುಮ್ನೆ ಯಾರಾದ್ರೂ ಹುಡುಗಿಯರಿಗೆ ಹೇಳ್ಬೇಕು ಅಂದ್ರೆ ಹೇಳ್ತಾ ಹೋಗ್ತಿರ್ತಾರೆ ಓಣೋಣಿಗೆ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ನನ್ನ ಗೆಳತಿ ನಾವು ಇಷ್ಟೊತ್ತಿನಲ್ಲಿ ನೀನ್ ಯಾವ ಗೆಳತಿ ನೆನಪಕ್ ಬಂದ್ಲ ಹೇಳು. ಸದ್ಯಕ್ಕೆ ಈ ಗೆಳತಿ ಬಿಟ್ಟು ಯಾವ ಗೆಳತಿ ನೆನಪು ಬರ್ತಿಲ್ಲ. ಗೆಳತಿ ನೀನ್ ಒಂದ್ಸಲನು ಆ ಕಡೆ ತಿರುಗಲೇ ಇಲ್ಲ ನೀನು. ಡ್ಯಾನ್ಸ್ ಮಾಡಿ ಬಾ ಸರ್, ನಾವು ಸರ್ ಜೊತೆ ಡ್ಯಾನ್ಸ್ ಮಾಡ್ತೀವಿ. ಆಮೇಲೆ ನಾವಷ್ಟೇ ಅಲ್ಲ, ಪ್ರೇಮ್ ಸರ್, ಮಾಳವಿಕಾ ಮೇಡಮ್ ಈ ಹಾಡಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ನಮ್ ಕಡೆಯಿಂದ ಕೇಳ್ಕೊತೀವಿ. ಎಲ್ಲರೂ ಬನ್ನಿ, ಎಲ್ಲರೂ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡಿದು ನಾ ಬರುವಾಗ ಹೊಡಿತೀವಿ ನಿಂತು ಕಿಡಿಕ್ಯಾಗ. ಓಣಿ ಹಿಡಿದು ನಾ ಬರುವಾಗ ಹೊಡಿತೀವಿ ನಿಂತು ಕಿಡಿಕ್ಯಾಗ. ಸಾತ ನಿನ್ನ ಮ್ಯಾಗ ಮೆಟ್ಟ ಮಾಡಿದಿ ಮನದಾಗ. ನಿಜವಾಗ್ಲೂ ಇದು ಉತ್ತರ ಕರ್ನಾಟಕದ ಸೌಂಡು, ಒಂದು ಗತ್ತು ಅಂತಂದ್ರೆ ಸಖತ್ತಾಗಿ ಡಾನ್ಸ್ ಮಾಡೋರಪ್ಪ. ಉತ್ತರ ಕರ್ನಾಟಕಕ್ಕೆ ಒಂದು ಜೋರಾದ ಚಪ್ಪಾಳೆ. ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ನೋಡಿ ಉತ್ತರ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಕುರಿ? ಇದ್ದಕ್ಕಿದ್ದಾಗ ಏನಾಯ್ತು ನಿಮ್ಗೆ? ಮೆಟ್ರೋ ಹತ್ಕೊಂಡು ರೆಟ್ರೋಗ್ ಹೋಗೋಣ ಅಂತ ಇದೀನಿ ಶ್ವೇತು. ನೀನು ಬಾ ಶ್ವೇತು. ಮೆಟ್ರೋಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಕಂಚಿ ಗುಂಡನಹಳ್ಳಿ.
ಆತರ ಊರೇ ಇಲ್ಲ. ಯಾರು ನೋಡಿಲ್ಲ ಶ್ವೇತು, ನಾನ್ ನೋಡಿದೀನಿ, ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಬಾ ಒಂದ್ಸಲ. ಬಟ್ ಇಲ್ಲ, ಈಗ ನಾವು ಹೋಗ್ತಾ ಇರೋದು ರೆಟ್ರೋ ಕಾಲಕ್ಕೆ. ಎಸ್, ರೆಟ್ರೋ ಸ್ಟೈಲ್ ಅಲ್ಲಿ ಹೆಜ್ಜೆ ಹಾಕೋದಕ್ಕೆ ಅಂತ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ರಮೇಶ್ ವಾಣಿ ಸರ್ ಹಾಗೂ ಸುನೇತ್ರ ಪಂಡಿತ್ ಮೇಡಮ್. Darling, darling, come, come, darling, we go jolly ride. ವಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು ಐಸಿಟ್ ನೋಡ ಈಟೋತ್ನಲ್ಲ ಮೂಡ ವಿಂಡೋಸ್ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಯು ಕಾರಲ್ಲಿ ಲವಿಂಗ್ Darling, come, come, darling, we go jolly ride. ವಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು ಡ್ರೀಮಲ್ಲಿ ಹೋಟಲಿ ಇಬ್ಬರೇ ಗೋಯಿಂಗ್ ಯಾವೆಯ ಇಲ್ದಲೆ ಕರ್ಕೊಂಡ ಪುಟ್ಟಿಂಗು ಹೊಗರು ನಿಗುರು ಪ್ಲೀಸ್ ಸ್ಟಾಪ್ ಐ ಆಮ್ ಯುವರ್ ಸೀಡ್ಲೆಸ್ ಗ್ರೇಪ್ ಕೊನೆವರೆಗೂ Darling, darling, come, come, darling, we go jolly ride. ವಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು ಐಸಿಟ್ ನೋಡ ಈಟೋತ್ನಲ್ಲ ಮೂಡ ವಿಂಡೋಸ್ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಯು ಕಾರಲ್ಲಿ ಲವಿಂಗ್ So beautiful, so elegant, just looking like wow. ಅಲ್ಲ ಮೇಡಮ್, ನಿಮ್ಗೆ ಗಂಡಸರು ಕಂಡ್ರೆ ಆಗಲ್ವಾ ಮೇಡಮ್? ಯಾಕೆ ನಮ್ ದೋಸೆ ಒಯ್ಯ ಅಂತ ಅವ್ರಿಗೆ ಪಂಡಿತ್ ಅವ್ರಿಗೆ ನೀವು ಶ್ವೇತಾ ಇದನ್ನ ಹೇಳಕ್ ಆಗ್ತಿಲ್ಲ. ಅವಳ ಮನಸ್ಸಿನ ಭಾವನೆಗಳನ್ನ ನಾನು ವ್ಯಕ್ತಪಡಿಸ್ತಾ ಇದೀನಿ. ನಿಮ್ಮ ಆಸೆಗೆ ನಾನು ದ್ವಾಸೆ ಉಯ್ಯ. ಬನ್ನಿ ಇಲ್ಲಿ. ಬನ್ನಿ ಕಮೆಂಟ್ ಕೇಳೋಣ. ಮಾಳವಿ ಅಕ್ಕವ್ರಿಗೆ ನೀವೇ ಕೇಳಿ ತಮ್ಮ ಅಭಿಪ್ರಾಯ. ಸಖತ್ತಾಗಿ ಕೇಳಿದ್ರಿ ಅಭಿಪ್ರಾಯ. ತುಂಬಾ ಚೆನ್ನಾಗಿತ್ತು. ಸುನೇತ್ರ ಅವ್ರಿಗೆ ಕಾಲ್ನಲ್ಲಿ ಏನೋ ಗಾಯ ಆಗಿದೆ. ಏನಾಗಿದೆ ಹೇಳಿ? ಕ್ಯಾಲ್ಸಿಯಂ ಡೆಪಾಸಿಟ್ ಜಾಸ್ತಿ ಆದ್ರೆ ಫುಟ್ ಅಲ್ಲಿ ಬೋನಿನ ವಿರುದ್ಧ ಇನ್ನೊಂದು ಮೊಳಕೆ ತರ ಇನ್ನೊಂದು ಬೋನ್ ಬೆಳ್ಕೊಳುತ್ತೆ. ಆಕ್ಚುಲಿ ನಡೆಯೋ ಹಾಗೂ ಇಲ್ಲ, ನಡೆಯೋದೇ ಕಷ್ಟ. ಅದರಲ್ಲಿ ಈ ಪಾರ್ಟಿ ಡ್ಯಾನ್ಸ್ ಮಾಡಿದ್ದಾರೆ ಇವರು. ಅದಕ್ಕೆ ಜೋರಾದ ಚಪ್ಪಾಳೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಲಾಸ್ಟ್ ಟೈಮ್ ನಮಗೆ ಅಭಿ ಸರ್ ಮತ್ತೆ ರೋಹಿಣಿ ಮೇಡಮ್ ಆ ತರ ಇದ್ರು. ಆ ಉತ್ಸಾಹ, ಎನರ್ಜಿ ಯಾವುದು ಕೊಟ್ರು ಚಿಂದಿ ಉಡಾಯಿಸೋರು ಅವರು. ಆ ತರ ಅನ್ನಿಸ್ತು ನಿಮ್ಮಿಬ್ರದ್ದು ಇವತ್ತು. ರಿಯಲಿ ಗ್ರೇಟ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಿಮ್ಮಿಬ್ರು ಡ್ಯಾನ್ಸು. ಆ ದೋಸೆ ಹುಯ್ಯೋದು ಹೆಂಗೆ? ಮ್ಯೂಸಿಕ್ ಹಾಕ್ತೀರಾ ಸ್ವಲ್ಪ? Darling, darling, come, come, darling, we go jolly ride. ವಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು ಐಸಿಟ್ ನೋಡ ಈಟೋತ್ನಲ್ಲ ಮೂಡ ವಿಂಡೋಸ್ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಯು ಕಾರಲ್ಲಿ ಲವಿಂಗ್ ದೋಸೆ ಒಯ್ಯೋದು ಹೆಂಗೆ ಅಂತ ಸಖತ್ತಾಗಿ ತೋರಿಸ್ಕೊಟ್ರೆ. ಮತ್ತೆ ಇದು ಆಕ್ಚುಲಿ ಜಸ್ಟ್ ಡ್ಯಾನ್ಸಿಂಗ್ ಲೈಕ್ ಅ ವಾವ್.
ಥ್ಯಾಂಕ್ ಯು. ನಮ್ದೇನಂದ್ರೆ ಸ್ವಲ್ಪ ಸೀರಿಯಸ್ ಮ್ಯಾಟ್ರಿಗೆ ಬರ್ತೀನಿ. ಸೊ ಎಲ್ಲರೂ ಹೇಳ್ತಾ ಇರ್ತಾರೆ ನಿಮ್ಗೆ ಏನ್ ಸಾರ್ ಕಲಾವಿದ್ರು ಆರಾಮಾಗಿ AC ರೂಮಲ್ಲಿ ಇರ್ತೀರಾ, ಕಾರ್ ಇರುತ್ತೆ ಓಡಾಡಕ್ಕೆ ಅಂತ. ನಿಮ್ ಕಷ್ಟ ಎಲ್ಲ ಅವ್ರಿಗೆ ತೋರಿಸ್ಬೇಕು, ಹಂಗೆ ಹೇಳೋರಿಗೆ. ಸೊ ನಿಮ್ ಕಮಿಟ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಟು ಮೇಡಮ್. ಬಟ್ ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ನಿಮ್ಮಿಬ್ಬರು ಎನರ್ಜಿ, ಜೋಶು, ಆ ಇನ್ವಾಲ್ವ್ಮೆಂಟು ಇಟ್ಸ್ ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್. ನನಗೆ ಮೇಡಮ್ ಹೇಳಿದಾಗೆ ನಿಮ್ಮ ಬಗ್ಗೆ ನನಗೊಂದು ಗ್ಯಾರಂಟಿ ಇತ್ತು, ಸುನೇತ್ರಾ ಮೇಡಮ್ ಹಿಂಗಿದ್ರು ಏನು ಮಾಡಿದ್ರು ಚಚ್ಚಿ ಬಿಸಾಕ್ತಾರೆ ಅಂತ. ಬಟ್ ನಂಗೆ ರಮೇಶ್ ಸರ್ ಬಗ್ಗೆ ಎಲ್ಲೋ ಒಂದು ಕಡೆ ಹೊಡಿತಾ ಇತ್ತು ಡೌಟು, ಈ ವಯ್ಯ ಗ್ಯಾರಂಟಿ ಮಾಡಲ್ಲ, ಸುಮ್ಮನೆ ಏನೋ ತೇಲಿಸ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಕೆಮಿಸ್ಟ್ರಿ ಇಬ್ಬರದು. ಎಲ್ಲೂ ಮೂಮೆಂಟ್ ಸಿಂಕ್ರನೈಸ್ ಕೆಲವೊಂದು ಕಡೆ ಬಿಟ್ಟೋದ್ರೂ ಫೇಸಲ್ಲಿ ಎಕ್ಸ್ಪ್ರೆಷನ್ ಇರ್ಬೋದು, ಬಾಂಡಿಂಗ್ ಇರ್ಬೋದು, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ತುಂಬ ಅನ್ಯೋನ್ಯವಾಗಿ ಬದುಕ್ತಾ ಇರೋ ಜೋಡಿ ಕಾಣೋ ಅಂತ. ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸುನೇತ್ರಾ ಮೇಡಮ್, ಈ ಕೆಮಿಸ್ಟ್ರಿ, ಬಯಾಲಜಿ, ಜೂಯಾಲಜಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 28 ವರ್ಷ ನಮ್ಗಾಗಿರ್ಬೋದು, ಎಷ್ಟೊಂದು ಜೋಡಿಗಳಿದ್ದಾರೆ ಇಲ್ಲಿ, ಎಲ್ಲರಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಒಂದ್ಸತಿ ಮುನಿಸು, ಒಂದ್ಸತಿ ಹರುಷ, ಒಂದ್ಸಲಿ ದುಃಖ ಇರುತ್ತೆ. ಆದ್ರೆ ಏನಂದ್ರೆ ಅರ್ಥ ಮಾಡ್ಕೊಂಡು ಹೋಗೋದೇ ಒಂದು ಸಂಸಾರ. ಆ ಕೋಪ ಬಂದಾಗ ಮೂಗು ಕುಯ್ಕೊಂಡ್ರೆ ವಾಪಸ್ ಬರಲ್ಲ ಅಂತಾರಲ್ಲ, ಅದು ಎಂಥ ಸತ್ಯವಾದ ಮಾತು. ಕೋಪ ಎಲ್ಲರಿಗೂ ಬರುತ್ತೆ, ಆದ್ರೆ ಸ್ವಲ್ಪ ಆ ಟೈಮಲ್ಲಿ ಅಂತ ಹಲ್ ಕಚ್ಕೊಂಡಿದ್ಬಿಟ್ಟು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಅಂದ್ರೆ, ಯಾರಿಗಾದ್ರೂ ಕೋಪ ಬಂದಾಗ ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಒಂದು 5 ನಿಮಿಷ 10 ನಿಮಿಷ ಸುಮ್ಮನೆ ಆಗ್ಬಿಡ್ಬೇಕು ಅಲ್ವಾ? ಸುಮ್ನಾಗದಲ್ಲ, ಆಚೆ ಹೊಟ್ಟೋಗ್ತಾರ. ನಾನ್ ಮಾತಾಡ್ತಾ ಇದ್ದೀನಿ, ಎಲ್ಲೋಗ್ತಾ ಇದ್ರ, ಏನ್ ಕೇಳಿಸ್ಕೊಳ್ಳಲ್ವಾ, ನನ್ ಮೇಲೆ ಇಷ್ಟ ಇಲ್ವಾ, ಹೂ ಅಂತ ಇರ್ತೀನಿ. ಅದಿನ್ನೂ ಬೆಸ್ಟ್. ಅದು ಒಂದು ಸೇಯಿಂಗ್ ಇದೆ ಸರ್, ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಮೌನಕ್ಕೆ ಶರಣಾಗು, ಮೌನಕ್ಕೂ ಬೆಲೆ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ಬಿಡ ಅಲ್ಲಿಂದ. ರೆಟ್ರೋಗೆ ನೀವ್ ಯಾವ ರೀತಿ ರೆಡಿಯಾಗಿ ಬಂದಿದ್ದೀರಾ ಹೇಳಿ? ನಿಮ್ಗೆ ಯಾವ ರೀತಿ ಬೇಕು ಹೇಳಿ. ನೀವ್ ಏನ್ ಮಾಡಿದ್ರು ಖುಷಿನೇ ನಮ್ಗೆ, ಹೇಳಿ. ಚಲೋ ರೆಡಿ. ರೆಡಿನಾ? ರೆಡಿ. ನೋಡಿ ಚಾಲೆಂಜ್ ಹೆಂಗ್ ಒಪ್ಕೊಂಡಿದ್ದಾರೆ ಅಂತ. ಕಮ್ ಆನ್. ಪಾಪ ಎಷ್ಟು ಹೊತ್ತಾಗ್ಬಿಟ್ಟಿದೆ, ಮನೆಗೆ ಹೇಗಪ್ಪ ಹೋಗೋದು? ಮೊದ್ಲೇ ಪುಂಡ ಪೋಖ್ರಿಗಳ ಕಾಟ. ದೇವ್ರೆ, ಪುಂಡ ಪೋಖ್ರಿ ಅಂದ ತಕ್ಷಣ ನನ್ನ ಹಿಂದೆನೆ ಯಾವನು ನಿಂತಿದ್ದಾನ. ಅಯ್ಯೋ ದೇವ್ರೆ, ರಾಘವೇಂದ್ರ. ಏನಂದೆ ರಘು? ರಾಘು, ಥ್ಯಾಂಕ್ ಯು ಫಾರ್ ದ ಐಡಿಯಾ. ಆಹಾ ಭಗವಂತ, ಇಷ್ಟು ದಿವಸ ಪ್ಲೇಟ್ ಮೀಲ್ಸ್ ಆಗ್ತಿತ್ತು, ಇವತ್ತು ಫುಲ್ ಮೀಲ್ಸು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಬರೀ ಮಾತ್ ಸಾಕ, ಬೇರೆ ಏನು ಬೇಡವಾ? ಅಯ್ಯಯ್ಯೋ, ಅಲ್ಲಿ ನೋಡಿ, ಪ್ರೇಮ್ ಸರ್ ಇದ್ದಾರೆ, ಮಾಳವಿಕಾ ಮೇಡಮ್ ಇದ್ದಾರೆ, ಅಲ್ಲಿ ಕೆಟ್ಟ ಇವ್ರ ಮುಂದೆ ಎಲ್ಲ ಚೆನ್ನಾಗಿರಲ್ಲ. ಮತ್ತೆ ಎಲ್ಲಾದ್ರೂ ಏಕಾಂತದಲ್ಲಿ ಹೋಗಿ ಬನ್ನಿ. ಮೆಲ್ಲು ಸಿರೆ ಸೊಬಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ಪ್ರಿಯಾ, ಹಾಕಿ ನನ್ನೆದೆ ಸುಡಲು, ಬೆಳದಿಂಗಳಾಯಿತು ಬಿಸಿಲು, ಚಿರನೂತನ ರೋಮಾಂಚನ, ದಾಂಪತ್ಯ ಅನುಸಂಧಾನ, ಮೆಲ್ಲಿಸಿ ನಮ್ಮ ಮನೆ ಬಂತು. ಇಲ್ಲಿ ತನಕ ಸೇಫ್ ಆಗಿ ನನ್ನ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಲ್ಲರಿ, ಅದೇನೋ ಎಲ್ರ ಮುಂದೆ ಬೇಡ, ಏಕಾಂತ ಹಂಗೆ ಹಿಂಗೆ ಅಂತ ಏನೇನೋ ಅಂದ್ರೆ. ಹೌದಲ್ಲ, ಮನೆ ತನಕ ಬಂದಿದ್ದೀರಾ, ಒಳಗಡೆ ಬಂದು ಒಂದ್ ಲೋಟ ಕಾಫಿ ಕುಡ್ಕೊಂಡು ಹೋಗಿ. ಅಪ್ಪ ಬೇಡ, ಮಾಣಿಕ್ಯ ಬೇಡ, ಮೃಪಲಾಲಯಂತೆ. ಹೆಣ್ಮಕ್ಳು ಸೇಫ್ಟಿ ಹೆಂಗಿರ್ಬೇಕು ಅಂತ ನಮ್ಮ ಸುನೇತ್ರ ಅವರು ಸಖತ್ತಾಗಿ ಹೇಳಿದ್ದಾರೆ. ಆಕ್ಚುಲಿ ನಿಜವಾಗ್ಲೂ ಈ ತರ ಆಗಿತ್ತು ಒಂದ್ಸಲಿ ನನಗೆ 10 ವರ್ಷದ ಹಿಂದೆ. ಗಾಡಿಲಿ ಬೇಗ ಲೇಟ್ ಆಗೋಯ್ತು, ಡಬ್ಬಿಂಗ್ ಮುಗ್ದಿದ್ದು, ಬೈಕಲ್ಲಿ ಬರ್ತಾ ಇದ್ದೆ ನಾನು, ಪಕ್ಕದಲ್ಲೇ ಬರೋದು ಗಾಡಿಲಿ. ಸ್ಟಾಪ್ ಮಾಡ್ಬಿಟ್ಟೆ ಗಾಡಿ ನಾನು, ಅವನು ಸ್ಟಾಪ್ ಮಾಡ್ಬಿಟ್ಟ. ಅಲ್ಲೇ ನಾನು ಸೀದಾ ರೈಟ್ ಅಂತ ತಗೊಂಡು ಸೀದಾ ನಮ್ಮ ಮನೆ ಗೇಟ್ ಮುಂದೆ ನಿಲ್ಲಿಸ್ದೆ. ಸೆಕ್ಯೂರಿಟಿ ಬಂದ, ಅದೇ
ನಮ್ಮ ಹೆಣ್ಮಕ್ಳು ಸ್ವಲ್ಪ ಧೈರ್ಯವಾಗಿರ್ಬೇಕು, ಸೆಲ್ಫ್ ಡಿಫೆನ್ಸ್ನ ಸ್ವಲ್ಪನಾದ್ರೂ ಚಿಕ್ಕ ಮಟ್ಟಕ್ಕಾದ್ರೂ ಕಲ್ತಿರ್ಬೇಕು ಅಂತ ನನ್ನ ಅನಿಸಿಕೆ. ಖುಷಿಯಾದ ಜೋಡಿ, ಮಕ್ಕಳ ತರ ಯಾವಾಗ್ಲೂ ಎಂಜಾಯ್ ಮಾಡ್ತಾ ಇರ್ತಾರೆ. ನಮ್ಮ ಸುನುವಾಗೆ ಹಾಗೂ ರಮೇಶ್ ಪಂಡಿತ್ ಸರ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಎಷ್ಟೋ ಜನಕ್ಕೆ ಕೊರಿಯೋಗ್ರಫಿ ಮಾಡುವಂತಹ ಡಾನ್ಸ್ ಮಾಸ್ಟರ್ ಮಂಜು ಮಾಸ್ಟರ್ ಈಗ ತನ್ನ ಬಬ್ಲು ಮಾಗೋಸ್ಕರ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಜೊತೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ದೇವ್ರಿದಾನೆ ಅಂತ ಹೇಳುವಂತ ಡಾನ್ ಕಮ್ ಡಾನ್ಸರ್ ಮಾಸ್ಟರ್ ಮಂಜು ಹಾಗೂ ಸೋ ಕ್ಯೂಟ್ ಅನುಷಾ. Ready? 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. Very good. Okay, we'll pack up. Done for the day. ನಾಳೆ ಸಿಗೋಣ ಎಲ್ಲರೂ. ಸರಿ, ಥ್ಯಾಂಕ್ ಯು. ಬಾಯ್. I'll move. Bye. ಅಯ್ಯೋ, ಅವಳೆಲ್ಲೋದ್ಲು? ಗುಡ್ಡು ಗುಡ್ಡು, ನಂಗೆ ಬೇಕು, ನಂಗೆ ಚಿಪ್ಸ್ ಬೇಕು, ಕೊಡಲ್ಲ. ಓಯ್, ಯಾರಮ್ಮ ನೀನು? ಫಸ್ಟ್ ಹೋಗಿ ಕಾಸು ತಗೊಂಬ ಹೋಗು. ಅಯ್ಯೋ ಅಣ್ಣ ಸಾರಿ ಅಣ್ಣ. ಬಬ್ಲು ನೋಡ ಕೊಡ್ತಾನೆ ಇಲ್ಲ ನಂಗಿದು. ಅಣ್ಣ ಯಾರಣ್ಣ? ಯಾರು ಈ ಹುಚ್ಚಿ? ಅಣ್ಣ ಅವಳು ಹುಚ್ಚಿ ಏನಲ್ಲ, ಮುಂದೆ ಯಾವುದೋ ಆಕ್ಸಿಡೆಂಟ್ ಆಗಿ ಅವಳು ನೆನ್ಪನ್ನ ಕಳ್ಕೊಂಡಿದ್ದಾಳೆ ಅಷ್ಟೇ. ಆವಾಗಿಂದನೂ ಹೀಗೆ ಮಗು ಥರ ಆಡ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೂಡ ಕೊಟ್ಟಿದ್ದೆ. ಇವಳನ್ನ ಕರ್ಕೊಂಡು ಹೋಗೋಕ್ಕೆ ಯಾರೂ ಬಂದೇ ಇಲ್ಲ. ಇವಳು ನಂತರ ಅನಾಥೆ ಅನಿಸುತ್ತೆ. ಇವಾಗ ಸದ್ಯಕ್ಕೆ ಅವಳಿಗೆ ನಾನು, ನನಗವಳು. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ. ಮನೆ ದೇವರಾಣಿ ನೆರಳಾಗುತ್ತೀನಿ. ಹೆಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂಧುವೆ. ಆರಾರು ಆರಿರಾರು ಆರಾರು ಆರಿರಾರು ಆರಾರು ಆರಿರಾರು ಆರಾರು ಆರಿರಾರು. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ. ಮನೆ ದೇವರಾಣಿ ನೆರಳಾಗುತ್ತೀನಿ. ದಿನ ಇವಳ ಮೇಲೆ ಕಾಳಜಿ ತೋರಿಸ್ತಾ ಇವಳ ಮೇಲೆ ಪ್ರೀತಿ ಉಟ್ಕೊತಾ ಇದೆ. ಅಯ್ಯೋ ದೇವ್ರೆ, ಏನಪ್ಪ ನಿನ್ನ ಆಟ. ಬಬ್ಲು ಬಾ, ಬಬ್ಲು ಬಾ. ಬ್ರಹ್ಮ ತೋಚಿದ್ದು ಗೀಚುತ್ತಾನಮ್ಮ, ಆ ಮರ್ಮ ಕಂಡೋರು ಇಲ್ಲಿ ಯಾರಮ್ಮ. ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ. ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ. ಚಿತ್ರ ವಿಚಿತ್ರ ಕಣೆ ಲೋಕವೇ. ಆರಾರು ಆರಿರಾರು ಆರಾರು ಆರಿರಾರು ಆರಾರು ಆರಿರಾರು ಆರಾರು ಆರಿರಾರು. ಬಬ್ಲು, ನಂಗೂ ಅದು ಬೇಕು, ಐಸ್ ಕ್ರೀಮು. ಗುಡ್ಡು 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 ಗುಡ್ಡು.
ಗುಡ್ಡು ಗುಡ್ಡು ಬಾಳಲ್ಲಿ ನೋವೆಂಬುದೆಲ್ಲ ಮಾಮೂಲಿ, ನಾವೆಲ್ಲಿ ಗೆಲ್ಲೋದು ನಮ್ಮ ಕೈಯಲ್ಲಿ. ಅಣ್ಣ ಯಾಕೆ ಏನಾಯ್ತು? ಅದೇ ನನ್ನ ಜೊತೆ ಇದ್ಲಲ್ಲ ಗುಡ್ಡು, ಅವಳು ಎಲ್ಲೋ ಕಳೆದೋಗಿದ್ದಾಳೆ. ಅಣ್ಣ ಅವಳನ್ನ ಮೊನ್ನೆ ತಾನೇ ನೋಡ್ದೆ ಹಾಸ್ಪಿಟ್ಲಲ್ಲಿ. ಇವಾಗ ಅವಳು ಮೊದ್ಲಿನ ತರ ಇಲ್ಲ, ಚೆನ್ನಾಗಿದ್ದಾಳೆ. ಹಳೇದೆಲ್ಲ ಅವಳಿಗೆ ಜ್ಞಾಪನ ಬಂದ್ಬಿಟ್ಟಿದೆ. ಹೌದಾ? ಎಲ್ಲಿದ್ದಾಳೆ ಅವಳು? ಅಣ್ಣ ಇದು ಇಲ್ಲೇ ಬರ್ತಾ ಇದ್ದಾಳೆ. ಗುಡ್ಡು, ಹೇ ಯಾರೋ ನೀನು? ಗುಡ್ಡು, ನಾನು ಗುಡ್ಡು, ನಿನ್ ಬಬ್ಲು. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನನಗೆ ಗೊತ್ತಿಲ್ಲ ನೀವು ಯಾರಂತ. ಗುಡ್ಡು, ನಾನೇ ಗುಡ್ಡು, ನಿನ್ನ ನೋಡ್ಕೊಂಡಿದ್ದು. ಏ ಪ್ಲೀಸ್ ರೀ, ಹೋಗ್ರಿ. ನಾನು ನಿನ್ ಬಬ್ಲು ಗುಡ್ಡು. ಗುಡ್ಡು, ನನ್ನ ಮರ್ತೋದ ನೀನು? ಗುಡ್ಡು, ನಾನು ಯಾರೋ ನೀನು? ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ, ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ. ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ, ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ. ಲಾಭನ ಕೇಳೋದಿಲ್ಲ ಲಾಲಿಯು. ನಿನ್ಗೇನು ಹುಚ್ಚ? ಹೋಗು. ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು. ನಾವೇನಿದ್ರು ಈ ಆಕ್ಟರ್ ಅಷ್ಟೇ ಮಧುರ ಆಗಿರೋದು, ನಿಜ ಜೀವನದಲ್ಲಿ ಆ ದೇವ್ರು ಬಂದ್ರು ನಮ್ಮನ್ನ ದೂರ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಎರಡು ಜೀವ ಒಂದು ದೇಹ ಇದ್ದಂಗೆ. ನನಗೋಸ್ಕರ ನೀನು, ನಿನಗೋಸ್ಕರ ನಾನು ಅಂತ ಹೇಳ್ಕೊಂಡು ಬದುಕ್ತಾ ಇದೀವಿ ನಾವು. ಬದುಕಿದ್ರು ನಿನ್ ಜೊತೆ, ಸತ್ರು ನಿನ್ ಜೊತೆನೆ. ನನ್ ಬಿಟ್ಟು ನೀನ್ ಸಾಯೋ ಹಾಗಿಲ್ಲ, ನಿನ್ ಬಿಟ್ಟು ನಾನ್ ಸಾಯೋ ಹಾಗಿಲ್ಲ. ಯಾವತ್ತಿದ್ರು ನಾವು ಒಟ್ಟಿಗೆ ಬದುಕ್ತೀವಿ, ಒಟ್ಟಿಗೆ ಸಾಯ್ತೀವಿ. ಯಾಕಂದ್ರೆ ನಮ್ ಪ್ರೀತಿ ಅಷ್ಟು ಗಟ್ಟಿಯಾಗಿದ್ದು, ಎಂತ ಕಷ್ಟಗಳು ಬಂದ್ರು ನಾವು ಎದುರು ನಿಂತು ಒಟ್ಟಿಗೆ ಬದುಕೋಣ. ನಾನು ಯಾವತ್ತಿದ್ರು ಹೇಳ್ತಾ ಇದ್ದೀನಿ, ನಾನ್ ಹುಟ್ಟಿರೋದು ನಿನ್ಗೋಸ್ಕರ, ನೀನ್ ಹುಟ್ಟಿರೋದೇ ನನಗೋಸ್ಕರ. ಐ ಆಲ್ವೇಸ್ ಲವ್ ಯು. ಮಂಜು ಅವರೇ, ಅವ್ರ ಮನ್ಸಿನ ಮಾತನ್ನ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ತಲುಪಿಸಿದ್ರು, ಏನ್ ಹೇಳ್ತೀರಾ? ಓಕೆ, ಇದೊಂದು ಆ್ಯಕ್ಟ್ ಅಂತ ನಾವು ತಗೊಂಡೋದ್ರು ಮ್ಯಾಮ್. ಒಂದು ಪಾರ್ಟ್ವರೆಗೂ ಹೋಗ್ತಾ ಇರುತ್ತೆ, ಅದಾದಮೇಲೆ ಒಂದು ಕಡೆ ಎಲ್ಲೋ ಒಳಗೋಗ್ತೀವಿ ಅದರೊಳಗೆ. ನಿಜವಾದ ಹೀಗಾದರೆ ಲೈಫು ಏನು ಮಾಡೋದು, ಏನು ಮಾಡೋದು? ಹಿಂಗಾಗ್ಬಿಟ್ರೆ ಲೈಫ್ ನಾನು ಏನು ಮಾಡಲಿ ಅದು ಗೊತ್ತೇ ಆಗ್ತಿಲ್ಲ. ಹೆಂಗಾಗ್ಬಿಡುತ್ತೆ ಅಂದರೆ ಅದು ನನಗೇನು ಏನು ಒಂದು ಗೊತ್ತಾಗ್ತಿಲ್ಲ, ಫುಲ್ಲು ಬ್ಲ್ಯಾಂಕ್ ಥರ. ನಿಜ ಹಿಂಗಾಗ್ಬಿಟ್ರೆ ಲೈಫ್ ಹಿಂಗಾಗುತ್ತಪ್ಪ ಅಂತ ಏನೋ ಒಂಥರ ಭಯ ಥರ ಸ್ಟಾರ್ಟ್ ಆಗೋಯ್ತು. ಅದು ಆ್ಯಕ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬಟ್ ಅದೇ ಲಾಸ್ಟ್ ಲೈನ್ಸ್ಗಳು ಅವಳು ಹೇಳಿದ್ದು ನನಗೆ ಗೊತ್ತಿರಲಿಲ್ಲ ಅದು ಲೈನ್ಸ್ಗಳಿದ್ದಾವೆ ಅಂತ. ಅದು ಎಲ್ಲೋ ನನಗೆ ತುಂಬಾ ಇವಾಗಲೂ ನನಗೆ ಒಂಥರ ಶಿವರಿಂಗ್ ಆಗ್ತಿದೆ. ಲಾಸ್ಟ್ 30 ಸೆಕೆಂಡ್ಗಳು ಅನುಷಾ ಅವ್ರ ವಾಯ್ಸ್ ಏನಿತ್ತು ಅದು ಕೊರಿಯೋಗ್ರಫಿಲಿ ಪ್ಲಾನ್ಸ್ ಇರ್ಲಿಲ್ಲ, ಮಂಜು ಅವ್ರಿಗೂ ಗೊತ್ತಿರ್ಲಿಲ್ಲ. ಅನುಷಾ ಅವರ ಮನಸ್ಸಿನ ಮಾತುಗಳು ಅದನ್ನ ಒಂದು ಸರ್ಪ್ರೈಸ್ ಆಗಿ ಎಲ್ಲರ ಮುಂದೆ ನಿಮ್ಗೆ ತಲುಪಿಸಿದ್ದಾರೆ. ಅನುಷಾ, ನಂದು ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತಾ ಇರೋದು. ನಾನು ನನ್ನ ಲೈಫಲ್ಲಿ ಯಾವತ್ತೂ ಆ್ಯಕ್ಟ್ ಮಾಡಿಲ್ಲ, ಬಟ್ ಡಾನ್ಸ್ ಅಂದರೆ ಮಾಡಿದ್ದೀನಿ. ಬಟ್ ಆ್ಯಕ್ಟಿಂಗ್ ಅನ್ನೋದು ಇದು, ಅದಕ್ಕಿಂತ ಹೆಚ್ಚಾಗಿ ಈ ಥರ ಒಂದು ಕಾನ್ಸೆಪ್ಟು ಅಂದರೆ ಇದರಲ್ಲಿ ಇರೋದು ಪ್ರೀತಿ.
ಪ್ಯೂರ್ ಪ್ರೀತಿ. ಆ ಪ್ರೀತಿನ ಹೆಂಗ್ ಡೆಬಿಕ್ಟ್ ಮಾಡೋದು, ಇವಾಗ ಬರ್ತೀವಿ ಮಾತಾಡ್ತೀವಿ ಹೋಗ್ತೀವಿ, ಬಟ್ ಅದು ಆ್ಯಕ್ಟಲ್ಲಿ ಹೇಗೆ ಡೆಬಿಕ್ಟ್ ಮಾಡೋದು ಅನ್ನೋದು ತುಂಬ ನನಗೆ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಬಟ್ ಐ ಗೆಸ್ ಥ್ಯಾಂಕ್ಸ್ ಟು ಸ್ವಾಮಿ ಸರ್, ಬಿಕಾಸ್ ಅವರೇ ಫಸ್ಟ್ ಹೇಳಿದ್ದು ನಿನಗೆ ಈ ಪಾತ್ರ ಸೂಟ್ ಆಗುತ್ತೆ ಅಂತ. ಜೀವನದಲ್ಲಿ ಮಂಜು ನಾನು ಸಪ್ರೇಟ್ ಆ ವರ್ಡೇ ನನಗೆ ಆಗಲ್ಲ, ನನಗೆ ತಡ್ಕೊಳಕ್ಕೆ ಆಗಲ್ಲ. ನಾನು ಬದುಕಿದ್ರು ಇವ್ರ ಜೊತೆನೆ, ನಾನು ಸತ್ರು ಇವ್ರ ಜೊತೆನೆ, ಅದೇ ಥರ ನಾವು ಬದುಕ್ತಾ ಇರೋದು. ಮನೇಲೂ ಅಷ್ಟೇ, ಇವ್ರು ಏನಾದ್ರು ನಾನು ಕಾಣಿಸ್ಕೊಳ್ಲಿಲ್ಲ ಅಂದರೆ ನನಗೆ ಜೀವನ ಮಾಡೋಕ್ಕೆ ಆಗಲ್ಲ ಅಂತ ಅನ್ಸ್ಬಿಡುತ್ತೆ. ಅದು ಏನು ಅಟ್ಯಾಚ್ಮೆಂಟು, ಅದು ಏನಂತ ನನಗೆ ಇವಾಗ ತನಕನೂ ನನಗೆ ಗೊತ್ತಿಲ್ಲ. ಬಟ್ ಅದನ್ನೇ ನಾನು ವಾಯ್ಸಲ್ಲಿ ಹೇಳಿರೋದು, ನಿನ್ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ, ನಿನ್ ಹುಟ್ಟಿರೋದೇ ನನಗೋಸ್ಕರ, ನಾನು ಹುಟ್ಟಿರೋದೇ ನಿನಗೋಸ್ಕರ ಅಂತ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಈ ಒಂದು ಸ್ಟೇಜ್ ಮಾಡಿದ್ದಕ್ಕೆ, ನಮ್ಮನ್ನು ಇನ್ನೂ ಹತ್ರ ಮಾಡಿದ್ದಕ್ಕೆ. ಅದು ನನಗೆ ಅವಳಿಲ್ಲದೆ ಇಲ್ಲ ಮ್ಯಾಮ್, ನಾನು ಅದಂತೂ ಸತ್ಯ. ಅವಳಿಲ್ಲ ಅಂದರೆ ನನಗೇನೋ ಕಳ್ಕೊಂಡೋಗೆ. ಆ್ಯಕ್ಚುಲಿ ಅವಳು ಹೇಳ್ತಾಳೆ, ನಾನು ಹೇಳ್ತೀನಿ ಹೋಗಿ ನಾನು ನಿನ್ನ ಬಿಟ್ಟಿರ್ತೀನಿ ಆರಾಮಾಗಿರ್ತೀನಿ ಅಂತ. ಬಟ್ ಟ್ರೂ ಇಸ್ ತುಂಬ ಕಷ್ಟ ಮ್ಯಾಮ್ ಜೀವನ. ಒಬ್ರಿಗೆ ನಾವು ಎಲ್ಲ ಇವ್ರು ನನಗೆ ಅಂತ ಒಪ್ಕೊಂಡ್ಮೇಲೆ ಅವಳಿಲ್ಲ ಅಂದರೆ ಅದೊಂದು ಕೊರಗು ತುಂಬ ಇದು ಮ್ಯಾಮ್. ಅಂದರೆ ಆ ಎಕ್ಸ್ಟೆಂಡ್ ಆಗಲ್ಲ, ಕಷ್ಟ ಆಗುತ್ತೆ ಮ್ಯಾಮ್. ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಸರ್ವೈವ್. ಥ್ಯಾಂಕ್ ಯು ಸೋ ಮಚ್ ಗುಡುಮ್ಮ, ಮೇಕಿಂಗ್ ಮೀ ಸ್ಟ್ರಾಂಗ್. ಐ ಲವ್ ಯು. ಏನೇ ಆಗಲಿ ನಾನು ನಿನ್ನ ಬಿಡಲ್ಲ ಗುಡ್ಡು. ಐ ವಿಲ್ ಬಿ ವಿತ್ ಯು ಟಿಲ್ ಮೈ ಲಾಸ್ಟ್ ಬ್ರೆತ್. ಐ ವಿಲ್ ಬಿ ವಿತ್. ಸೊ ಅಫ್ಕೋರ್ಸ್ ಮಂಜು ಹೇಳಿ ಸತ್ಯ, ಆ್ಯಕ್ಟ್ ಮಾಡ್ತಾ 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 ಎಮೋಷನ್ ಆಗ್ಬಿಟ್ವಿ ಅಂತ. ಏನೇ ಆ್ಯಕ್ಟ್ ಮಾಡಿದ್ರು ನಾವೇ ಅಲ್ವಾ ಮಾಡಬೇಕಾಗಿರೋದು. ಸೊ ಮನ್ಸಲ್ಲಿ ಏನಿರುತ್ತೋ ಮುಖದ ಮೇಲೆ ಅದೇ ಕಾಣುತ್ತೆ, ಕಣ್ಣಲ್ಲಿ ಅದೇ ಕಾಣುತ್ತೆ, ಹೊರಗಡೆ ಅದೇ ಬರುತ್ತೆ. ಸೊ ಏನಾಕ್ಟಲ್ಲೇ ಗೊತ್ತಾಗುತ್ತೆ ಅವರಿಬ್ರು ಒಬ್ರನ್ನೊಬ್ರು ಎಷ್ಟು ಗಾಢವಾಗಿ ಪ್ರೀತಿಸ್ತಾರೆ ಅಂತ. ಸೊ ಅಷ್ಟೊಂದು ಗಾಢವಾಗಿ ಪ್ರೀತಿಸುವಂಥ ಪ್ರೇಮಿಗಳಿಗೆ ಸಾವು ಅನ್ನೋದು ಯಾವತ್ತೂ ದೂರ ಮಾಡೋದಕ್ಕಾಗಲ್ಲ. ಸೊ ನನ್ನ ಒಂದು ಗಾಢವಾದ ನಂಬಿಕೆ. ಸೊ ನಿಮ್ಮಿಬ್ಬರು ಪ್ರೀತಿ ಪ್ರೇಮ ಸದಾ ಶಾಶ್ವತವಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಅಂಡ್ ಮಂಜು, ಒಂದು ಥಿಂಗ್ ನಾನು ನಿಂಗೆ ಹೇಳೇನು ಹೇಳ್ತೀನಿ ಅಂದರೆ, ನಿನಗೆ ಸಿಕ್ಕಿರೋದು ಬರೀ ಹೆಣ್ಣಲ್ಲ ಕಣ, ಹೆಣ್ಣು ಮಗು. ಸೊ ಅದನ್ನು ಬಹಳ ಜೋಪಾನಾಗಿ ನೋಡ್ಕೋ. ಆ ಕ್ಯಾರೆಕ್ಟ್ರಿಗೂ ಅವಳಿಗೂ ಬೇರೆ ತುಂಬ ದೊಡ್ಡದೇನು ಡಿಫ್ರೆನ್ಸ್ ಇಲ್ಲ. ಮನ್ಸಲ್ಲಿ ಮಗುನೇ ಅವಳು. ಹೌದು ಸರ್. ಬೆಳಿಗ್ಗೆಯಿಂದ ಖುಷಿಯಾಗಿ ನಗ್ನಾಗ್ತಾ ಇದ್ವಿ. ತುಂಬ ಎಮೋಷನ್ ಮಾಡಿಬಿಟ್ರಿ ಇಬ್ಬರು. ತುಂಬ ಇಷ್ಟ ಆಯಿತು. ನಿಮ್ಮ ಪ್ರೀತಿ ಸದಾ ಶಾಶ್ವತವಾಗಿರಲಿ, ಜೀವಂತವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರು ಹೇಳಿದ ಹಾಗೆ ಮನಸ್ಸಿಂದ ಅವಳಿನ್ನು ಮಗುನೇ. ಆ ಮಗು ಹೀಗೆ ಸಿಕ್ಕಿದೆ ನಿಮ್ಗೆ, ಹಾ ಅಲ್ವಾ? ಎಲ್ಲೋ ಹೋದಾಗ ಹೀಗೆ ಸಿಕ್ಕಿದೆ. ಒಂದು ಭದ್ರವಾಗಿ ಜೋಪಾನವಾಗಿ ಕಾಪಾಡ್ಕೋಬೇಕಾಗಿರೋದು ನಿಮ್ ಕರ್ತವ್ಯ. ಪ್ರೇಮ್ ಇನ್ನೊಂದು ಮಾತು ನನಗೆ ಹೇಳ್ತಾ ಇದ್ರು, ಅದನ್ನ ಅವ್ರ ಮೈಕಲ್ ಹೇಳಿಲ್ಲ. ಇವಳು ಮಂಜು ನಂಬ್ಕೊಂಡು ಬಂದಿದ್ದಾಳಲ್ಲ, ಒಳ್ಳೆ ಹುಡುಗ ಆಗಿರೋ ಹೊತ್ತಿಗೆ ಸರಿ, ಬೇರೆ ಯಾರಾದ್ರೂ ಆಗಿದ್ರೆ ಪಾಪ ಅವಳ ಲೈಫ್ ಏನಾಗಿರೋದು ಅಂತ. ಹೌದು ಹೌದು. ಸೊ ಅನುಷಾ, ಯು ಶುಡ್ ಥಿಂಕ್ ಆಫ್ ದ್ಯಾಟ್. ಎಸ್ ಮ್ಯಾಮ್. ಬಿಕಾಸ್ ನಿನ್ನ ಇನ್ನೋಸೆನ್ಸ್ ನ ದುರ್ಬಳಕೆ ಮಾಡ್ಕೊಳ್ದೆ ಅದನ್ನ ಒಂದು ಗುಬ್ಬಚ್ಚಿ ತರ ಕಾಪಾಡ್ಕೊಳ್ಳೋದಿದೆಯಲ್ಲ, ದಟ್ಸ್ ರಿಯಲಿ ಅಮೇಝಿಂಗ್. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಅನ್ನೋದು ಗೊತ್ತಾಗತ್ತೆ ಮಂಜು ಅದರಿಂದ. ಸೊ ಹಾಗಾಗಿ ನಿಮ್ಮಿಬ್ಬರ ಪ್ರೀತಿಗೆ ನಮ್ಮೆಲ್ಲರ ಸಲಾಂ. ಶಾಶ್ವತವಾಗಿ ನಿಮ್ಮ ಪ್ರೀತಿ ಹೀಗೆ ಇರಲಿ. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಮಗು, ಈ ನಗು ಸದಾ ಶಾಶ್ವತವಾಗಿ ನಿಮ್ಮಿಬ್ರ ಜೊತೆ ಇರಲಿ ಅಂತ ನಾವು ಹಾರೈಸ್ತೀವಿ. ಈ ಮಗುವನ್ನ ಜೋಪಾನಾಗಿ ನೋಡ್ಕೊಳ್ಳಿ ಮಂಜು ಮಾಸ್ಟರ್, ಓಕೆನಾ? ಗಾಡ್ ಬ್ಲೆಸ್ ಯು ಬೋತ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕುರಿ ಶ್ವೇತು, ಅದು ಹೇಳು ಶ್ವೇತು, ಇಷ್ಟು ರೊಮ್ಯಾಂಟಿಕ್ ಆಗಿ ಯಾವತ್ತೂ ಮಾತಾಡ್ತಿರ್ಲಿಲ್ಲ, ಇಷ್ಟು ನಾಚ್ಕೋತಾ ಇದ್ದೆ. ಅದೇನು ಹೇಳ್ಬಿಡು ಶ್ವೇತು, ಹೇಳ್ಬಿಡು. ಶೃಂಗಾರದ ಹೊಂಗೆ ಮರ ಹೂ ಬಿಡ್ತಾ ಇದೆ ಕುರಿ. ಹೌದಾ? ಕಿತ್ಕೊಂಡ್ಬಂದ್ಬಿಡ್ಲಾ ಶ್ವೇತು? ಬೇಡವಾ ಶ್ವೇತು? ಅಷ್ಟೆಲ್ಲ ಇಲ್ಲ. ಏನೋ ಪ್ರೀತಿಯಿಂದ ಏನೋ ಹೇಳಕ್ ಹೋದೆ, ಮತ್ತೆ ಸುಮ್ನೆ ಇದ್ದವನ್ನ ಕೆದಕ್ಬಿಟ್ಟು ಹಂಗೆಲ್ಲ ಇಲ್ಲ ಹಂಗೆಲ್ಲ ಇಲ್ಲ ಅಂದ್ರೆ ಏನ್ ವಿಷಯ ಅಂತ ಹೇಳು ಶ್ವೇತು. ಈಗ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ಈ ಪರ್ಫಾರ್ಮೆನ್ಸ್ಗೆ ಹೆಜ್ಜೆ ಹಾಕೋದಿಕ್ಕೆ ಅಂತ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಕ್ಯೂಟೆಸ್ಟ್ ಜೋಡಿ ಶಶಿ ಹಾಗೂ ಲಾವಣ್ಯ.
ಈ ಮಳೆಯಲ್ಲೂ ಸೆಕೆ ಆಗುವಂತ ಸಂದರ್ಭ ನನ್ನ ಜೀವನದಲ್ಲಿ ಬಂದಿದೆ. ಯಾವುದಕ್ಕೋಸ್ಕರ ಇಷ್ಟು ದಿನ ಕಾಯ್ದಿದ್ನೋ ಆ ಕ್ಷಣ ಇವತ್ತು ರುದ್ರ ಮಾಸ್ಟರ್ ನನಗೋಸ್ಕರ ತಂದಿದ್ದಾರೆ. ರುದ್ರ ಮಾಸ್ಟರ್, ಐ ಲವ್ ಯು ಮಾಸ್ಟರ್. ಐ ಟು ಲವ್ ಯು ಶ್ವೇತು. ಬಟ್ ನಿಜ ಹೇಳ್ಬೇಕು ಅಂತಂದ್ರೆ ಚಳಿ 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 ಆಗ್ತಾ ಇತ್ತು ಇವ್ರಿಬ್ರು ಪರ್ಫಾರ್ಮ್ ಮಾಡ್ತಿದ್ರೆ. ಅಷ್ಟು ಅಮೇಸಿಂಗ್ ಕೆಮಿಸ್ಟ್ರಿ, ಇಷ್ಟು ಕ್ರಿಯೇಟಿವ್ ಆಗಿ ಜೋಡಿ ವೇದಿಕೆಯಲ್ಲಿ ಮಳೆಯ ಸೆಟಪ್ ಅನ್ನ ಹಾಕಿ ಶೃಂಗಾರದ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ. ಮೊದಲನೇದಾಗಿ ಈ ಪರ್ಫಾರ್ಮೆನ್ಸ್ ನ ಇಲ್ಲಿ ತಂದಿರೋದು, ಇಲ್ಲಿ ಕೊರಿಯೋಗ್ರಾಫ್ ಮಾಡಿರೋದು ರುದ್ರ ಮಾಸ್ಟರ್ಸ್. ರುದ್ರ ಮಾಸ್ಟರ್ಗೆ ಬರಲಿ ಜೋರಾದ ಚಪ್ಪಾಳೆ. ಮಾಳ್ವಿ ಅಕ್ಕ, ಶ್ವೇತು ಮಾತಾಡೋ ಸ್ಥಿತಿಲಿಲ್ಲ. ಚಳಿಯಲ್ಲಿ ನಡ್ಗಿ 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 ಶೃಂಗಾರದಲ್ಲಿ ಕಳೆದೋಗಿದ್ದಾರೆ. ನಾನು ನಡಕ್ತಾ ಇಲ್ಲ, ನಾನು ಫೀಲ್ ಮಾಡ್ತಾ ಇದ್ದೀನಿ ಅವರಿಬ್ರು ಪರ್ಫಾರ್ಮೆನ್ಸ್. ನಾನು ಸೊಪ್ಪ ಮಾಡ್ತಾ ಇದ್ದೀನಿ, ನಾನು ಫೀಲೇ ಮಾಡ್ತಾ ಇದ್ದೀನಿ ಶ್ವೇತು. ಇವ್ರನ್ನೇನಂತ ಕರೆದೆ ಶ್ವೇತಾ? ಕ್ಯೂಟ್ ಕಪಲ್. ಇಲ್ಲ, ಅವ್ರ ಹಾಟ್ ಕಪಲ್. ಲಾವಣ್ಯ, ಇಷ್ಟು ವಾರಗಳಲ್ಲಿ ಇವತ್ತೇ ನಿನಗಿಷ್ಟ ಆಗಿದ್ದಲ್ವಾ ಜೋಡಿ ನಂಬರ್ 1? ಹೌದು, ಕಾಣಿಸ್ತಾ ಇತ್ತು. ದಿನ ಈ ಪರ್ಫಾರ್ಮೆನ್ಸ್ ಕೊಟ್ರು ಮಾಡ್ತೀನಿ. ಮನೇಲಿ ಶವರ್ ಹಾಕ್ಸಿದ್ರ ತಾನೇ? ಇದೆ. ಅಲ್ಲೋಗಿ ಮಾಡ್ಕೊಳ್ಳಿ. ಇಷ್ಟು ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲಿ ಮಾಡಿ ಮೇಲ್ ಮಾಡಿ. ಲಾವಣ್ಯ ಇವತ್ತು ಈ 100% ಅಲ್ಲ 1000% ಅಂತಾರಲ್ಲ, ಆ ತರ 1000% ಡ್ಯಾನ್ಸ್ ಇವತ್ತು. ಶಿ ರಿಯಲಿ ಲಾಸ್ಟ್ ಹರ್ ಸೆಲ್ಫ್ ಇನ್ ಹರ್ ಪರ್ಫಾರ್ಮೆನ್ಸ್. ಕಳೆದೋಗಿದ್ಲು, ಅವಳೇ ಕಳೆದೋಗಿದ್ಲು. ಅಂದ್ರೆ ಅಷ್ಟೊಂದು ತಲ್ಲೀನರಾಗಿ ಡ್ಯಾನ್ಸ್ ಮಾಡಿದ್ದಾಳೆ. ನನಗನ್ಸುತ್ತೆ ಇಷ್ಟು ವಾರಗಳಲ್ಲಿ ಲಾವಣ್ಯಗೆ ಬಹಳ ಫೇವರೆಟ್ ಎಪಿಸೋಡ್ ಇದೇ ಆಗಿರುತ್ತೆ ಅಂತ. 100%. ಅವಳು ಪ್ರೊಫೆಷನಲ್ಲು, ಬಟ್ ಅವಳ ಜೊತೆಗೆ ಅವಳಷ್ಟೇ ಅವಳಿಗೆ ಸಮನಾಗಿ ಡಾನ್ಸ್ ಮಾಡಿದ್ರಿ. ಡಾನ್ಸ್ ಶೋ ತರ ಇತ್ತು, ಜೋಡಿ ನಂಬರ್ 1 ತರ ಇರ್ಲಿಲ್ಲ. ಆಕ್ಚುಲಿ ಕಂಪೋಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ರುದ್ರಾಜ್ ಡನ್ ಅ ವೆರಿ ಗುಡ್ ಜಾಬ್. ಸ್ಪಾಟ್ ಲೈಟ್ ನ ಸೆಳೆಯುವಂತ ಪೇಂಟ್ ಏಷ್ಯನ್ ಪೇಂಟ್. ರಾಯಲ್ ಲಿಡ್ಸ್ ತರನೇ ಕ್ರ್ಯಾಕ್ ಫ್ರೀ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್.
ಥ್ಯಾಂಕ್ ಯು ಸೋ ಮಚ್ ಸರ್. ನನಗಂತೂ ನಾನು ಸ್ಟೇಜ್ ಮೇಲೆ ನಿಮ್ ಡಾನ್ಸ್ ನೋಡ್ತಾ ಇದೀನ ಇಲ್ಲ ಯಾವ್ದೋ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕೂತ್ಕೊಂಡು ಒಂದು ಸಿನಿಮಾ ನೋಡ್ತಾ ಇದೀನಿ ಅಂತ ಅನಿಸ್ಬಿಡ್ತು. ಸೀರಿಯಸ್ಲಿ ಆ ಸೆಟ್ ಡಿಪಾರ್ಟ್ಮೆಂಟ್ ಸ್ಪೆಷಲಿ ಐಸ್ ಡ್ರೈ ಐಸ್ ಹಾಕಿರೋದಿರ್ಬೋದು ಮತ್ತೆ ಆ ಗ್ರೀನರಿ ಸೆಟಪ್ ಮಾಡಿರೋದಿರ್ಬೋದು, ಬಟ್ ಎಂಟೈರ್ ಆಡಿಯನ್ಸ್ ಕಣ್ಣು ನಮ್ಮ ಜೋಡಿಗಳ ಕಣ್ಣು ಎಲ್ಲಾನು ನಿಮ್ಮಿಬ್ಬರ ಮೇಲೆ ಇತ್ತು. ಬೇರೆ ಎಲ್ಲೂ ಹೋಗೋದಕ್ಕೆ ಚಾನ್ಸೇ ಕೊಡ್ಲಿಲ್ಲ ನೀವು. ನೀವಿಬ್ರು ಯಾವಾಗ ಜಗಳ ಆಡ್ತೀರಾ ಜಸ್ಟ್ ವಿಡಿಯೋ ಹಾಕೊಂಡು ನೋಡಿ, ಸರಿ ಹಾಗಿದ್ರೆ ಅಪರೂಪ ಪ್ಲೇ ಮಾಡ್ಬೇಕಾಗತ್ತೆ. ಅಪರೂಪಕ್ಕೆ ಒಂದ್ಸರಿ ಪ್ಲೇ ಮಾಡ್ಬೇಕು. ಇಲ್ಲ ನಾನೇನೋ ಆಗಿದ್ರೆ ಬೇಕಂತ ದಿನ ಜಗಳ ಮಾಡಿ ಮಾಡಿ ಈ ಸಾಂಗ್ ಪ್ಲೇ ಮಾಡಿಸ್ತಾ ಇದ್ದೀನಿ. ನಿಮ್ಮ ಸ್ಪಾಟ್ ಲೈಟ್ ನ ಸೆಳೆಯುವಂತ ಪೇಂಟ್ ಏಷ್ಯನ್ ಪೇಂಟ್ಸ್ ನ ರಾಯಲ್ ಗ್ಲಿಟ್ಸ್ ತರನೇ ನಿಮ್ಮ ಪರ್ಫಾರ್ಮೆನ್ಸ್ ಕ್ರ್ಯಾಕ್ ಫ್ರೀ ಪರ್ಫಾರ್ಮೆನ್ಸ್ ಆಗಿತ್ತು. ಸೂಪರ್ ಸೂಪರ್, ಥ್ಯಾಂಕ್ ಯು. ಈ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನ ಈ ಸ್ಟೇಜ್ ಮೇಲೆ ಕೊಟ್ಟಿರೋದು ಜಡ್ಜಸ್ ನಿಮ್ ಬಗ್ಗೆ ಹಾಡಿ ಹೋಗ್ಲಿತ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಇವಳು ಹೇಳ್ದಾಗೆ ನನ್ಗೆ ಇದು 5ನೇದು. ಅಟ್ಲೀಸ್ಟ್ ಇವತ್ತಾರು ನಾನು ಫಸ್ಟ್ ಹೇಳ್ತೀನಿ ಅಂತ ಧೈರ್ಯ ಮಾಡ್ದಲ್ಲ ಹೇಳೋದು. ಅಲ್ಲ ಅದು ಗೋಗರ್ಕೊಂಡು ಪ್ಲೀಸ್ 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 ನಾನು ಫಸ್ಟ್ ಹೇಳ್ತೀನಿ ಪ್ಲೀಸ್ ಪ್ಲೀಸ್. ಸೊ ರೈನ್ ಎಫೆಕ್ಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಬೈ ದ ವೇ ಇವಳು ನನ್ನನ್ನು ನಂಬಿ 100% ಆಗಿ ಎಲ್ಲ ಲಿಫ್ಟಲ್ಲೂ ಸಾಥ್ ಕೊಟ್ಟಿದ್ದಾಳೆ. ಅದಕ್ಕೆ ಇವಳಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಅಂಡ್ ಇಷ್ಟೊಂದು ಒಳ್ಳೆ ಅದ್ಭುತ ಸೆಟ್ಟು ಅದ್ಭುತ ಸಾಂಗ್ ಕೊಟ್ಟಿದ್ದಕ್ಕೆ ಝೀಗೆ ಯಾವಾಗ್ಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಶಶಿ, ನಿಮ್ಮನ್ನ ನಂಬಿ ಅವಳು ಬದುಕನ್ನೇ ಕೊಟ್ಟಿದ್ದಾಳಂತೆ. ಇನ್ನು ಈ ಸಾಂಗ್ ಯಾವ ನಿಮ್ ಪುಣ್ಯ ಮಾಡಿದ್ದೆ ಲಾವಣ್ಯ. ತುಂಬಾ ಪುಣ್ಯ ಮಾಡಿದ್ದೆ. ಆಮೇಲೆ ಈ ಸಾಂಗ್ ಪಡೆಯೋದಕ್ಕೂ ತುಂಬಾ ಪುಣ್ಯ ಮಾಡಿದ್ಯಲ್ಲ. ಇಲ್ಲ, ಅವಳು ಮೇಯ್ನ್ ಆಗಿ ಸಿಟ್ಟು ಬರೋದು ಶಶಿ ಇದು ಹೇಳಿದ್ರೇನೆ. ಎಲ್ರು ಒಂದ್ಸತಿ ಹೇಳಿ, ಶಶಿ ನಿನ್ ಮದುವೆ ಆಗಿದ್ದು ನೀನ್ ಮಾಡಿರೋ ಪುಣ್ಯ. ಇದನ್ನ ನೋಡಿದ್ ನಾವು ಪುಣ್ಯ ಮಾಡಿದೀವಿ. ಶ್ವೇತ ಅವ್ರ ಜೊತೆ ನಾನು ಬಂದಲ್ಲ ಆಗ್ಲೇ, ನಾನಂತೂ ತುಂಬಾ ಪುಣ್ಯ ಮಾಡಿದ್ದೀನಪ್ಪ. ಎಲ್ಲಿಂದ ಎಲ್ಲಿಗೂ ಹೋಗ್ತಾರ, ಅದ್ಯಾಕ್ರೆ ಬೇಕಿವಾಗ? ನನ್ನ ಇಷ್ಟ ಶ್ವೇತ, ನೀನ್ ಮಾತಾಡ್ಬೇಕಾದ್ರೆ ಮಧ್ಯೆ ಬಾಯ್ ಆಗ್ತೀನ. ನಾನು ಹೆಂಗಾರು ಮಾತಾಡ್ಕೋತೀನಿ, ನನ್ನ ಇಷ್ಟ. ನಿಜವಾಗ್ಲೂ ಕ್ಯೂಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರುವಂತಹ ಶಶಿ ಹಾಗೂ ಲಾವಣ್ಯ, ಕಂಗ್ರ್ಯಾಚುಲೇಷನ್ಸ್. ಹಾಗೆ ಕೊರಿಯೋಗ್ರಾಫರ್ ರುದ್ರ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೋಡಿಗಳೆಲ್ಲ ಇವತ್ತು ಖುಷಿಯನ್ನ ಕುಣಿಸ್ತಾ ಇದ್ದಾರೆ, ಹೆಜ್ಜೆಗಳಿಂದ ಮನರಂಜನೆಗೆ ಮೆರುಗನ್ನ ತುಂಬ್ತಾ ಇದ್ದಾರೆ. ಮತ್ತೆ ನಾಳೆ ಕೂಡ ಈ ಒಂದು ಡಾನ್ಸ್ ನ ಕಚಗುಳಿ ಮುಂದುವರಿಯುತ್ತೆ. ಇದು ನಿಮ್ಮೆಲ್ಲರ ನೆಚ್ಚಿನ ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕರ್, ಭೀಮಾ ಜ್ಯುವೆಲರ್ಸ್ ಸಿನ್ಸ್ 1925, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೋಡಾ ಸ್ಲಾವಿಯಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ಅವರು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ ಅಂಡ್ ಗುಡ್ ನೈಟ್. ಐ ಲವ್ ಯು ಆಲ್. ಥ್ಯಾಂಕ್ ಯು.